ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಆಲೂ ಟೊಮೆಟೊ ಪಲ್ಯ ಮಾಡಕತ್ತಾನೆ. ಇದ್ರ ಜೋಡಿ ಚರಿ ಹಾಕೇನೆ ಭಾಳ ಮಸ್ತ್ ಆಗೈತಿದು. ವೆರೈಟಿ ಚಲೋ ಮಸ್ತ್ ಅನಿಸ್ತೈತಿ. ಈಗ ಆಲೂ ತೊಗೊಂಡೈತ್ರಿ, ಚೆರಿ ಟೊಮೆಟೊ ತೊಗೊಂಡೇನಿ. ಭಾಳಷ್ಟ ನಾವು ಚೆರಿ ಟೊಮೆಟೊ ಹಾಕೋದ್ರಿಂದ ಅದೊಂದು ಟೇಸ್ಟ್ ಬರ್ತೈತೆ ಅಂಥೇಳಿ ಅದನ್ನೂ ತೊಗೊಂಡೇನಿ. ಈಗ ಆಲೂ ತೊಗೊಂಡೇನ್ರಿ ನಾ ಎಲ್ಲ ನೋಡ್ರಿ. ಇಲ್ಲ ಆಲೂ ಮಸ್ತ್ ಹಂಗೆ ಆಲೂ ತೊಗೊಂಡೈತಿ. ಅವನು ಈರುಳ್ಳಿನೂ ತೊಗೊಂಡೇನ್ರಿ. ಈಗ ಈರುಳ್ಳಿನೂ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ. ಇವನ್ನೆಲ್ಲ ಪಲ್ಯಕ್ಕೆ ಹತ್ತೇಳಿ ಹಿಂಗೆ ಉದ್ದದಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡೇನ್ರಿ. ಸ್ವಲ್ಪ ಇದು ಸಣ್ಣ ಕಟ್ ಮಾಡ್ಕೊಂಡೇನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ಎರಡೂ ಎಮ್ನಿ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ. ಇಲ್ಲಿ ಉದ್ದಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡೇನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಿಂಗೂ ಸಣ್ಣಗೂ ಮಾಡ್ಕೊಂಡೇನಿ. ಇದಕ್ಕೆ ನೋಡ್ರಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ನಾನು ಮೊದಲು ಆಲೂ ಚಂದಾಗ ಎಣ್ಣೆ ಒಳಗೆ ಹಾಕಿ ಕರ್ಕೊಂಡಂಗೆ ಮಾಡ್ಬೇಕ್ರಿ. ಅವ್ನು ಹುರಿದು ಅಂದ್ರೆ ಟೇಸ್ಟ್ ಬರ್ತಾವೆ. ಈಗ ನೋಡ್ರಿ, ಈಗ ಆಲೂವನ್ನು ಹಿಂಗೆ ಕರ್ಕೊಳಕ್ತಾನೆ. ಈಗ ನೋಡ್ರಿ, ಈ ಟೊಮೆಟೊನ ಚೆಂದಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕ್ತಾನೆ. ಎಣ್ಣೆ ಒಳಗೆ ಮಾಡೋದ್ರಿಂದ ಅವು ಭಾಳ ಟೇಸ್ಟಾಗಿ ಬರ್ತಾವೆ. ಅದಕ್ಕೆ ನೋಡ್ರಿ ಇವನ್ನೆರಡನ್ನು ಕರೆದು ನಾನು ಚೆರಿ ಟೊಮೆಟೊ ಇರ್ತಾವಲ್ರಿ, ಅವನ್ನ ಚಿಕ್ಕದಾಗಿರ್ತಾವೆ ಎಷ್ಟು ಚಂದ. ಅವನ್ನೆಲ್ಲ ಕರೆದು ಇದ್ರೊಳಗೆ ಇಟ್ಕೊಳಕತ್ತಾನೆ ಒಂದು ಪಾತ್ರೆ ಒಳಗೆ. ಅದನ್ನೆಲ್ಲ ಕರೆದು ತಗೊಳಕತ್ತಾನೆ ರೀ. ಈಗ ನೋಡ್ರಿ ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ರಿ. ಇರ್ಲಿಲ್ಲ ಅಂದ್ರೆ ಇತ್ತಂದ್ರೆ ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕ್ರಿ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಸಿಡಿಯಾಕತ್ತಾವ್ರಿ. ಈಗ ಎಲ್ಲ ಸಾಸಿವೆನೂ ಚಂದಂಗೆ ಆಗಿಂದ ನೀವು ಆಯಿಲ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಇದಕ್ಕೆ, ಯಾಕಂದ್ರೆ ಕರಿಯಾಕತ್ತೇಳಿ ಸ್ವಲ್ಪ ಹಾಕ್ಕೊಂಡಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಆಯಿಲ್ ಕಡಿಮೆ ಬಿದ್ದೈತೆ ಅಂಥೇಳಿ ಇನ್ನೊಂದು ಸ್ವಲ್ಪ ಹಾಕ್ಕೊಳಕ್ತಾನೆ ರೀ. ಆಮೇಲೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳಕ್ತಾನೆ. ಅದಕ್ಕೆ ಜೀರಿಗೆ ಸಾಸಿವೆ ಎಲ್ಲನೂ ಚಂದಂಗೆ ಎಣ್ಣೆ ಒಳಗ್ರಿ ಚಟ್ಪಟ ಅನ್ಬೇಕ್ರಿ. ಅವು ಅನ್ನೋ ತನಕನೂ ಬಿಟ್ಟು ಆಮೇಲೆ ನೋಡ್ರಿ ಈಗೆಲ್ಲ ಎಣ್ಣೆ ಒಳಗೆ ಜೀರಿಗೆ ಸಾಸಿವೆ ಎಲ್ಲ ಹೆಂಗೆ ಇದಕ್ಕೆ ಒಂದು ಘಮ ಇರ್ತೈತೆ ರೀ. ಜೀರಿಗೆ ಸಾಸಿವೆ ಎಲ್ಲ ಚಟ್ಪಟ ಅಂತಿರ್ತಾವಲ್ರಿ, ಅವಕ್ಕೊಂದು ಸ್ವಲ್ಪ ಟೈಮ್ ತೊಗೋತಿರ್ತಾವೆ. ಆದರೂ ನಿಂತ ಅನ್ನಿಸ್ಬೇಕ್ರಿ. ಈಗ ಅದಕ್ಕೆ ಈರುಳ್ಳಿ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿದ್ನಲ್ರಿ ಅವನ್ನ ಹಾಕ್ಕೊಳಕ್ತಾನೆ. ಮತ್ತು ಸಣ್ಣಂಗೆ ರೌಂಡಂಗೆ ಕಟ್ ಮಾಡ್ಕೊಂಡಿದ್ದು ಅವನ್ನೂ ಹಾಕ್ಕೊಳಕ್ತಾನೆ. ಈಗ ಉಳ್ಳಾಗಡ್ಡೆನೂ ಹಾಕ್ಕೊಂಡು ಈಗ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ರಿ ಉದ್ದಕ್ಕೆ, ಅವನ್ನೂ ಹಾಕ್ಕೊಳಕ್ತಾನೆ ರೀ. ಈಗ ಎಲ್ಲ ನೋಡ್ರಿ ಈರುಳ್ಳಿ ಎಲ್ಲ ಈ ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಹಾಕ್ಕೊಳಕ್ತಾನೆ. ಆ ಟೇಸ್ಟಿಗೆ ಅವನ್ನೂ ಹಾಕ್ಕೊಂಡೇನೆ ರೀ ಉದ್ದಕಾಯಿ ಹೆಚ್ಚಿ. ಎರಡನ್ನೂ ನಾ ಏನು ಮಾಡ್ತೀನಂದ್ರೆ ಚಂದಂಗೆ ಮಿಕ್ಸ್ ಮಾಡ್ತೀನಿ ರೀ. ಈ ಥರ ಮಿಕ್ಸ್ ಮಾಡಿ ಚಂದಂಗೆ ಚೆರಿ ಟೊಮೆಟೊ ಹಾಕಿ ತಿಂದ್ರೆ ಭಾಳ ಮಸ್ತ್ ಆಗ್ತೈತೆ ರೀ. ಇದು ವೆರೈಟಿ ಅನ್ನಿಸ್ತತಿ, ಬೇರೆನೇ ಅನ್ನಿಸ್ತತಿ ಅದು ಆಲೂನ. ಅದಕ್ಕೆ ನಾನು ಮಾಡಾಕತ್ತೇನೆ ರೀ. ಈಗ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣ ಪುಡಿಯನ್ನು ಇದಕ್ಕೆ ನಾನು ಹಾಕ್ಕೊಳಕ್ತೇನೆ ರೀ. ಎಲ್ಲ ಮಿಕ್ಸ್ ಮಾಡ್ಕೋತ ಅದನ್ನ ಹಂಗೆ ಚಂದಂಗೆ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ. ಅದು ಆಲೂ ಎಲ್ಲ ಚಂದಂಗೆ ಈರುಳ್ಳಿ ಎಲ್ಲ ಬೆಂದು ಬಿಡ್ಬೇಕು ಅವು ಎಣ್ಣೆ ಒಳಗೆ. ನೋಡಿರಿ ಎಣ್ಣೆ ಒಳಗೆ ಬೆಂದು ಬಿಡಲಿ. ಎಣ್ಣೆ ಬೇಕಾದ್ರೆ ನೀವು ಜಾಸ್ತಿ ಹಾಕೋಬೋದು. ನಾ ಇಲ್ಲೇ ಮೀಡಿಯಮಾಗಿ ಹಾಕೇನಿ. ಈಗ ನೋಡಿರಿ ಇವನ್ನೆಲ್ಲನೂ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕ್ತಾನೆ. ಒಂದು ಸ್ವಲ್ಪ ಜಾಸ್ತಿನ ಫ್ರೈ ಆಗಬೇಕವು, ಅಂದ್ರೆ ಟೇಸ್ಟ್ ಬರ್ತೈತಿ. ಅವು ಹಸಿ ಈರುಳ್ಳಿ ಇರಬಾರ್ದು. ಈಗ ಅದಕ್ಕೆ ಉಪ್ಪು ಹಾಕ್ಕೊಳಕ್ತಾನೆ ನಾನು. ಒಂದು ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೋಬೋದು. ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಇದು ಮಾಡಿರಿ, ಯಾಕಂದ್ರೆ ಆಲೂ ಇರ್ತೈತಲ್ಲ ಅದಕ್ಕೆ ಉಪ್ಪು ಎಷ್ಟು ಬೇಕಷ್ಟು ನೀವು ಹಾಕೋರಿ. ಹಾಕ್ಕೊಂಡು ಇವನ್ನ ಆಲೂ ಹಾಕ್ಕೊಂಡು ಈಗ ನೋಡಿರಿ ಅಷ್ಟು ಆಲೂ ನಾನು ಬೇಯಿಸಿ ಇದನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂಥ ಆಲೂ ಐತದು, ಅದನ್ನ ಇದಕ್ಕೆ ಹಾಕ್ಕೊಂಡ್ಬಿಟ್ಟಿನಿ ರೀ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ತಿರುಗಿಸ್ಬೇಕ್ರಿ. ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ಅದು ಒಗ್ಗರಣೆ ಚಂದಂಗೆ ಇರಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚಂದಂಗೆ ಅದನ್ನ ಆಲೂ ತಿರುಗಿಸ್ಬೇಕ್ರಿ. ಅಂದ್ರೆ ಅದು ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಆಗುತ್ತೆ ರೀ. ಈಗ ನೋಡಿರಿ ಆಲೂ ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಆಗೈತಿ. ಇನ್ನೊಂದು ಸ್ವಲ್ಪ ತಿರುಗಿಸ್ಬಿಟ್ರೆ ಎಲ್ಲನೂ ಮಿಕ್ಸ್ ಆಗುತ್ತೆ. ಸಣ್ಣಂಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಡ್ಬೇಕ್ರಿ. ಅದು ನೋಡಿರಿ ಈಗ ಎಲ್ಲ ಆಲೂವನ್ನು ಮಿಕ್ಸ್ ಮಾಡಾಕ್ತಾನೆ. ಚಂದಂಗೆ ಹಿಂಗೆ ಆಲೂವನ್ನು ಖಾರ ಉಪ್ಪು ಎಲ್ಲ ಕುಡ್ಕೊಳ್ಳೋ ಥರ ಅದನ್ನು ಮಿಕ್ಸ್ ಮಾಡಿ ಆಗಿಂದ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕಾಗ್ತದೆ. ಈಗ ನೋಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲೇ ಹಾಕೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತಿರುಗಿಸಾಕತ್ತಾನೆ ರೀ. ಈಗ ನೋಡಿರಿ ಆಲೂ ರೆಡಿ ಆಗ್ತೈತಿ. ಯಾಕಂದ್ರೆ ಉಪ್ಪು ಖಾರ ಇದ್ರೆ ಪೂರ್ತಿಯಾಗಿ ಕುಡ್ಕೊಂಡು ಬಿಟ್ರೆ ಆಲೂ ರೆಡಿ ಆದಂಗೆ ರೀ. ಈಗ ನೋಡಿರಿ ಇದಕ್ಕೆಲ್ಲ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಂಡೇನಿ.
ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಇದು. ಇದಕ್ಕೆ ನಾವು ಉಪ್ಪು ಖಾರ ಜಾಸ್ತಿ ಹಾಕ್ಕೊಂಡು ಚೆರಿ ಹಾಕೊಳ್ಳೋದ್ರಿಂದ ಅವು ಚೆರಿ ಟೇಸ್ಟ್ ಬರ್ತವೆ. ಚೆರಿ ಟೊಮೆಟೊ ಹಾಕೊಳ್ಳೋದ್ರಿಂದ ಟೊಮೆಟೊ ಟೇಸ್ಟ್ ಬರ್ತದೆ ಅದು. ಈಗ ಎಲ್ಲನೂ ಹಾಲು ಚಂದಂಗೆ ಖಾರ ಉಪ್ಪಿನ ಜೋಡಿ ಮಿಕ್ಸ್ ಮಾಡೈತ್ರಿ ಇದು ಎಲ್ಲ. ಅವು ಫ್ಲೇಮ್ ಚಂದಂಗೆ ಇಟ್ಟು ಮಾಡಿದ್ರಂದ್ರೆ ಇದನ್ನು ಮಸ್ತಂಗೆ ಹಾಲುವನ್ನು ತಿರುಗಿಸ್ಬಿಟ್ರೆ ಟೇಸ್ಟ್ ಬರ್ತದೆ ಅದಕ್ಕೆ ಉಪ್ಪು ಖಾರದ ಜೊತೆ. ಈಗ ನೋಡ್ರಿ ಎಷ್ಟು ಚಂದ ಆಗೈತಿ ಇದು. ಇದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ ಅವು ಏನು ಕರೆದು ಇಟ್ಕೊಂಡಿದ್ನಲ್ರಿ ಚೆರಿ ಟೊಮೆಟೊ ಅವನ್ನ ಹಾಕೊಳಕ್ತಾನೆ ರೀ. ಭಾರಿ ಸೂಪರಾಗಿರುವಂಥ ಒಂದು ಟೇಸ್ಟ್ ಬಿಡ್ರಿ ಇದು. ಯಾಕಂದ್ರೆ ಸೀಸನ್ದಾಗ ಸಿಕ್ಕಾವು ಚೆರಿ ಟೊಮೆಟೊ. ಅದಕ್ಕೆ ನಾವು ಈಗ ತಂದು ಇದರಲ್ಲೇ ಈ ರೆಸಿಪಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತಾನೆ ರೀ. ಎಷ್ಟು ಮಸ್ತಾಗಿರುವಂಥ ಒಂದು ಚೆರಿ ಟೊಮೆಟೊ ಆಲೂ ಪಲ್ಯ ಈಗ ತಯಾರಾಗೈತೆ. ಈಗ ನೋಡ್ರಿ ಇದನ್ನೆಲ್ಲ ನಾನು ಸರ್ವ್ ಮಾಡಿ ತೋರ್ಸಾಕ್ತಾನೆ ನಿಮ್ಗೆ. ಭಾಳ ಬೆಸ್ಟ್ ಆಗಿರ್ತೈತೆ ರೀ. ಇದೇ ಥರ ಮಾಡ್ಕೊಂಡು ನೀವು ಸೀಸನ್ದಾಗ ಮಾಡಿ ನೋಡ್ರಿ, ಮಸ್ತಾಗಿರ್ತೈತೆ. ಈಗ ನೋಡ್ರಿ ಚೆರಿ ಟೊಮೆಟೊದು ಎಲ್ಲ ಹಾಕಿನ ಈಗ ಸರ್ವ್ ಮಾಡೇನಿ ನಾನು. ನೀವು ಇದೇ ರೀತಿ ಮಾಡ್ಕೊಂಡು ಏನು ಮಾಡಿರಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗಿ.